ಈಗ ಪ್ರಾಡದ್ದು ಹೇಳಬೇಕಂದ್ರೆ ಕಳೆದ ವರ್ಷ ಹೆಚ್ಚು ಕಡಿಮೆ ಇದೇ ಸಂದರ್ಭದಲ್ಲಿ ಪ್ರಾಡ ಒಂದು ಸಮ್ಮರ್ ಫ್ಯಾಷನ್ ಶೋ ಅಂತ ಮಾಡಿದ್ರು. ಸಮ್ಮರ್ ಮೆನ್ಸ್ ಫ್ಯಾಷನ್ ಶೋ ಅಂತ ಮಾಡಿ ಅದರಲ್ಲಿ ನಮ್ಮ ಏನಂತಾರೆ ಕೊಲ್ಲಾಪುರಿ ಚಪ್ಪಲ್ಗಳನ್ನ ಹಾಕೊಂಡು ಹೋಗೋದು ಫೋಟೋ ಇದಾಯಿತು. ಅದು ಭಾಳಷ್ಟು ಪ್ರಚಾರಕ್ಕೆ ಬಂತು ಮಾಧ್ಯಮಗಳ ಮೂಲಕ. ತುಂಬ ವಿಮರ್ಶೆಗಳು, ಕಟುವಾದ ವಿಮರ್ಶೆಗಳು ಪ್ರಾಡ ಕಂಪನಿ ಮೇಲೆ ಆಯಿತು. ಏಕೆಂದರೆ ಇದು ಮೂಲತಃ ಭಾರತದ್ದು. ನೀವು ನಮ್ಮ ಕೊಲ್ಲಾಪುರಿ ಚಪ್ಪಲ್ನ ತೊಗೊಂಡು ಪ್ರಾಡ ಅಂತ ಹೆಸರು ಹಾಕಿ ಮಾಡ್ತಾ ಇದ್ದೀರಾ ಅಂತೇಳಿ ಅವ್ರ ಮೇಲೆ ದೊಡ್ಡ ಕೂಗಾಟ ಬಂತು. ಅದು ನನ್ನ ಗಮನಕ್ಕೆ ಬಂದಾಗ ಮೊದಲನೇ ಸರ್ತಿ ನಾನು ಪ್ರಾಡ ಕಂಪನಿಗೆ 500 ಕೋಟಿ ರೂಪಾಯಿಗಳ ನಷ್ಟ ಮೊಕದ್ದಮೆ ಹಾಕಿದೆ. ಪ್ರಾಡಗೆ ನಾನು ಕಳಿಸ್ದೆ ಇಲ್ಲಿಂದ. ಒಂದೇನು ಅಂತಂದರೆ ಪ್ರಾಡದ ಯಾವ ಸಂಸ್ಥೆನೂ ಇಂಡಿಯಾದಲ್ಲಿಲ್ಲ, ಅಂದರೆ ಯಾವ ಶಾಖೆನೂ ಇಂಡಿಯಾದಲ್ಲಿಲ್ಲ, ಮತ್ತು ಮಾರಾಟ ಮಳಿಗೆನೂ ಇಂಡಿಯಾದಲ್ಲಿಲ್ಲ, ಎಲ್ಲೂ ಇಲ್ಲ. ಬಟ್ ಯಾರಿಗೆ ನಾನು ನೋಟಿಸ್ ಕೊಡಬೇಕು, ಸರ್ಚ್ ಮಾಡಿದೆ ವೆಬ್ಸೈಟ್ನಲ್ಲಿ, ಅಂದರೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಅವ್ರದ್ದು ಎಲ್ಲಿ ಬರುತ್ತೆ, ಪ್ರಾಡ ಕಂಪ್ನಿದು ಮುಖ್ಯ ಕಚೇರಿಯಲ್ಲಿರುತ್ತೆ, ಅವರು ಯಾರ್ಯಾರು ಅದ್ರದ್ದು ಹೆಡ್ ಇದ್ದಾರೆ, ಅವ್ರ ಮೇಲ್ ಐ ಡಿ ಏನು ಅಂತೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಲ್ಲಿಗೆ ಏರ್ ಮೇಲ್ ಮೂಲಕ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿಸ್ದೆ. ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಅವ್ರಿಗೆ ಹೋಯಿತು. ಸೊ ಏರ್ ಮೇಲಲ್ಲಿ ನೋಟಿಸ್ ಹೋದ್ಮೇಲೆ ಅವರು ಇಂಡಿಯಾದ ಒಬ್ಬರು ಲಾಯರ್ನ ಇಟ್ಕೊಂಡು ನಮ್ಮನ್ನ ಸಂಪರ್ಕ ಮಾಡಿದ್ರು. ಇಲ್ಲ, ನಾವು ಇದು ನಿಮ್ಮಿಂದ ಇನ್ಸ್ಪೈರ್ ಮಾಡ್ಕೊಂಡಿದ್ದೀವಿ, ಇದು ಪ್ಯೂರ್ ಆಗಿ ಕೊಲ್ಲಾಪುರಿ ಚಪ್ಪಲಲ್ಲ, ನಾವು ನಿಮ್ಮ ಜೊತೆ ಟೈಅಪ್ ಮಾಡ್ಕೊಳ್ತೀವಿ ಅಂತ ಬಂದರು. ಯಾಕೆ ಅಂತ ಹೇಳಿದರೆ, ನಾವು ಯಾಕೆ ಅವರು ಪ್ರಾಡ ಗ್ರೂಪಿಗೆ ನೋಟಿಸ್ ಕೊಟ್ವಿ ಅಂತಂದರೆ, GI ಟ್ಯಾಗ್ ಇರೋದು ನಮಗೆ. GI ಅಂತಂದರೆ ಗ್ಲೋಬಲ್ ಇಂಡಿಕೇಶನ್, ನಿಮ್ಗೆ ಗೊತ್ತಿದೆ, ಭೌಗೋಳಿಕ ಸೂಚ್ಯಂಕ ಅಂಥೇಳಿ. ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇರುತ್ತೆ. ಎಷ್ಟೋ ವರ್ಷಗಳ ಒಂದು ಪರಂಪರೆ ಇರಬೇಕು. ಮತ್ತು ಅಲ್ಲಿ ಆ ಒಂದು ಸ್ಥಳದ ಒಂದು ಏನಂತಾರೆ, ಅದೇ ಸ್ಥಳದಲ್ಲಿ ಅದು ಉತ್ಪನ್ನ ತಯಾರಾಗ್ತಾ ಇರಬೇಕು. ಆವಾಗ ನಾವು ಅದನ್ನು GI ಇಂಡಿಕೇಶನ್ ಅಂತ ಹೇಳ್ತೀವಿ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರ ಈಗ ಪ್ರಸ್ತುತ ಅದೆರಡು ರಾಜ್ಯಗಳಾಗಿದೆ. ಈ ಮುಂಚೆ ನಮಗೆ ಭೌಗೋಳಿಕ ಪ್ರದೇಶಗಳಲ್ಲಿ ಯಾವ ಭಿನ್ನತೆಗಳು ಇರಲಿಲ್ಲ. ಅಂದರೆ ಕರ್ನಾಟಕ ಬೇರೆ, ಮಹಾರಾಷ್ಟ್ರ ಬೇರೆ ಅಂತ ಇರಲಿಲ್ಲ. ಅವಾಗೆಲ್ಲ ಸಂಸ್ಥಾನಗಳ ಆಳ್ವಿಕೆ ಇತ್ತು. ಆಳ್ವಿಕೆ ಸಂದರ್ಭದಲ್ಲಿ ಕೊಲ್ಲಾಪುರ ಅನ್ನೋದೊಂದು ಪ್ರಸಿದ್ಧವಾದ ಮಾರುಕಟ್ಟೆ ಕೇಂದ್ರ ಆಗಿತ್ತು. ಆ ಮಾರುಕಟ್ಟೆ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಕರ್ನಾಟಕದಲ್ಲಿ ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ, ಈ ಭಾಗಗಳು, ಯಾದಗಿರಿ, ಈ ಥರ ಭಾಗಗಳನ್ನ ಭಾಳಷ್ಟು ಜಿಲ್ಲೆಗಳಲ್ಲಿರುವಂಥ ಜನಗಳು ಆಗ ಕೊಲ್ಲಾಪುರ ಪ್ರಾಂತ್ಯಕ್ಕೆ ಸೇರಲ್ಪಟ್ಟಿರುತ್ತೆ. ಅಲ್ಲಿ ಉತ್ಪನ್ನ ಮಾಡ್ತಾ ಇದ್ದಂತಹ ಚಪ್ಪಲಿಗಳಿಗೆ ಕೊಲ್ಲಾಪುರ ಮಾರುಕಟ್ಟೆಗೆ ತೊಗೊಂಡು ಹೋಗೋದು. ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀರಾ ಉತ್ಪನ್ನಗಳನ್ನ ಅಂದರೆ, ಕೊಲ್ಲಾಪುರಗೆ ತೊಗೊಂಡು ಹೋಗ್ತಿದ್ದೀವಿ ಸೇಲ್ ಮಾಡೋಕ್ಕೆ, ಅಥವಾ ಎಲ್ಲಿಂದ ಏನಾದರೂ ತಂದ್ರಿ ಅಂದರೆ ಕೊಲ್ಲಾಪುರದಿಂದ ತಂದ್ವಿ ಅಂತ, ಆ ಥರ ಪ್ರತೀತಿಗಳಲ್ವ ಹೇಳಿ. ಹಾಗಾಗಿ ಆ ಚಪ್ಪಲ್ಗಳಿಗೆ ಕೊಲ್ಲಾಪುರ ಅಂತಲೇ ಹೆಸರು ಬಂತು. ಅದು ವಿಶಿಷ್ಟವಾದಂಥ ಹೆಣಿಗೆಗಳ ಮೂಲಕ ಮಾಡೋದು. ಮತ್ತು ಅಪ್ಪಟವಾಗಿ ಅದರಲ್ಲಿ ಯಾವುದೇ ರೀತಿ ಏನಂತಾರೆ ಯಂತ್ರಗಳನ್ನ ಉಪಯೋಗಿಸೋದಿಲ್ಲ. ಕೈನಲ್ಲೇ ಅದು ತಯಾರು ಮಾಡುವಂಥದ್ದು. ಕಟ್ಟಿಂಗ್, ಅದರದ್ದು ಕತ್ತರಿಸೋದು, ಮತ್ತು ಅದನ್ನು ಹೆಣಿಗೆ ಹಾಕೋದು, ಅದನ್ನು ಅಂಟಿಸೋದು, ಪ್ರತಿಯೊಂದು ಕೂಡ ತುಂಬ ಏನಂತಾರೆ ಕೌಶಲ್ಯಭರಿತವಾಗಿ ಮನೆಗಳಲ್ಲಿ ಮಾಡ್ತಾರೆ ಅದನ್ನು. ಆ ಒಂದು ಇದರಲ್ಲಿ ಅದು ಕೊಲ್ಲಾಪುರ ಅಂತ ಹೆಸರು ಹಾಗೆ ಬಂದಿದ್ದು. ಆಮೇಲೆ ಎರಡು ರಾಜ್ಯಗಳು ಈಗ ರಾಜ್ಯ ರಚನೆ ಆದ ಸಂದರ್ಭದಲ್ಲಿ ಕರ್ನಾಟಕ ಬೇರೆ ಆಯಿತು, ಮಹಾರಾಷ್ಟ್ರ ಬೇರೆ ಆಯಿತು. ಆವಾಗ ನಮ್ಮಲ್ಲಿ 4 ಜಿಲ್ಲೆಗಳು ಮುಖ್ಯವಾಗಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಯಾದಗಿರಿ, ಈ ಜಿಲ್ಲೆಗಳು. ಜೊತೆಗೆ ಮಹಾರಾಷ್ಟ್ರದಲ್ಲಿ 4 ಜಿಲ್ಲೆಗಳು, ಕೊಲ್ಲಾಪುರ ಮತ್ತು ಇನ್ನೊಂದು 2-3 ಇದೆ. ಒಟ್ಟು ಅಲ್ಲಿದು 4 ಜಿಲ್ಲೆ ಮತ್ತು ನಮ್ಮಲ್ಲಿ 4 ಜಿಲ್ಲೆಗಳನ್ನ ಸೇರಿ ಒಟ್ಟು 8 ಜಿಲ್ಲೆಗಳಲ್ಲಿ ಇದು ಮುಖ್ಯವಾಗಿ ಗ್ಲೋಬಲ್ ಇಂಡಿಕೇಶನ್ ಕೊಟ್ಟು GI ಚಪ್ಪಲಿಗಳನ್ನ ತಯಾರಿಸಲಿಕ್ಕೆ ನಮಗೆ ಇದು ಸಿಕ್ತು, ಪರ್ಮಿಷನ್ ಸಿಕ್ತು. ಕರ್ನಾಟಕದಲ್ಲಿ ಲಿಡ್ಕರ್ಗೆ ಮತ್ತು ಮಹಾರಾಷ್ಟ್ರದಲ್ಲಿ ಲಿಡ್ಕಾಮ್ಗೆ. ಈಗ ನಾವು ಈ ನೀರು ಬಾಟ್ಲ್ ನೋಡ್ತಿದ್ದೀವಿ, ಇದು ಒಂದು ಡಿಸೈನು, ಬಿಸ್ಲೇರಿ ಬೇರೆ ಥರ ಇರುತ್ತೆ, KMFದು ಬೇರೆ ಥರ ಇರುತ್ತೆ. ಹಾಗೆ ಆ ಕೊಲ್ಲಾಪುರಿ ಚಪ್ಪಲಲ್ಲೇ ಅಷ್ಟೊಂದು ವೆರೈಟೀಸ್ ಇದೆ, ವಿನ್ಯಾಸಗಳಿದೆ. ಆ ವಿನ್ಯಾಸಗಳಿಗೆ ತಕ್ಕ ಹಾಗೆ ಅದನ್ನು ಉತ್ಪಾದನೆ ಮಾಡಬೇಕಾಗತ್ತೆ.